ಎಕ್ಸರ್ಸೈಸ್ ಜಿಮ್ ಏನು ಮಾಡದೆ ಬರೀ ಜೀನಿ ಸ್ಲಿಮ್ ತಗೊಂಡು 55 kg 8 ತಿಂಗಳಲ್ಲಿ ಸಣ್ಣ ಆಗಿದ್ದಾರೆ. ಫ್ರೆಂಡ್ಸ್ ಗಳಿಗೆ ಯಾರು ನಂಬ್ತಿಲ್ಲ, ಯಾಕೆಂತ ಹೇಳಿದ್ರೆ ನೀನ್ ಎಡಿಟ್ ಮಾಡಿ ಕಳಿಸ್ತಿದ್ಯಾ ಅಂತ ಹೇಳ್ತಾರೆ. ಅದು ನನ್ ಟ್ಯಾಟೂ ಇಂದ ಗೊತ್ತಾಗ್ತಿದೆ ಅದು ನೀವೇನಾ ನಾನೇ ಅಂತ. ಇವಾಗ ಹುಡುಗಿ ಫಾಲೋವರ್ಸ್ ಜಾಸ್ತಿ ಆಗಿರ್ಬೇಕಲ್ಲ. ನೀವು ತಕೊಳ್ಳಿ, ಡೌಟ್ ಏನಾದ್ರೂ ನಿಮ್ಗೆ ಚೇಂಜಸ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನನಗೆ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ, ನಾನೇ ಗ್ಯಾರಂಟಿ ಕೊಡ್ತೇನೆ. ಜೀನಿ ಸ್ಲಿಮ್ ತಗೊಂಡ್ರೆ ಒಂದು ಎನರ್ಜಿ ಒಂದು ಚೆನ್ನಾಗಿರುತ್ತೆ, ಮತ್ತೆ ಹೊಟ್ಟೆ ಹಸು ಬೇಗ ಆಗಲ್ಲ. ಕೊಲೆಸ್ಟ್ರಾಲ್ ಲೆವೆಲ್ ಎಲ್ಲ ಜಾಸ್ತಿ ಇತ್ತು ನಾನು ಟೆಸ್ಟ್ ಮಾಡಿಸಿದಾಗ. ಇದಾದ್ಮೇಲೆ ಮತ್ತೆ ಈಗ ಟೆಸ್ಟ್ ಮಾಡಿಸಿದೆ, ಕೊಲೆಸ್ಟ್ರಾಲ್ ಯಾವ್ದು ಇಲ್ಲ, ನಾರ್ಮಲ್ ಹೆಲ್ದಿ ಆಗಿದೆ. ಜೀನಿ ಸ್ಲಿಮ್ ತಗೊಳ್ಳೋರಿಗೆ ಅಂದ್ರೆ ಸುಮಾರು ಜನ ಕ್ವಶನ್ಸ್ ಇರುತ್ತೆ, ಪ್ರಿಸರ್ವೇಟಿವ್ಸ್ ಇರ್ಬೋದು, ಕೆಮಿಕಲ್ಸ್ ಇರ್ಬೋದು, ನಂಗೆ ಏನಾರ ಸೈಡ್ ಎಫೆಕ್ಟ್ಸ್ ಆಗ್ಬಿಡುತ್ತಾ. ಮೆಡಿಕಲ್ ಸ್ಟೂಡೆಂಟ್ ಅಲ್ಲ, ಇದ್ರ ಬಗ್ಗೆ ಗೊತ್ತಿರುತ್ತೆ ಯಾವ್ದನ್ನ ತಗೋಬೇಕಂತ. ಈಗ ನಮ್ಮ ಮನೆಯವ್ರಿಗೂ ತುಂಬಾ ಖುಷಿ ಆಗಿದ್ದಾರೆ. ಅಂದ್ರೆ ಫಸ್ಟ್ ಅಷ್ಟು ದಪ್ಪ ಇದ್ದೆ, ಮತ್ತೆ ಅವಾಗ ಹೇಳಿದ್ರು ಹಾರ್ಟ್ ಅಟ್ಯಾಕ್ ಎಲ್ಲ ಆಗ್ತದೆ ನಿನ್ಗೆ, ಸಣ್ಣ ಆಗ್ಬೇಕಂತ ಡಾಕ್ಟರ್ ಹೇಳಿದ್ರು. ಕೋವಿಡ್ ಟೈಮ್ ಎಲ್ಲ ದಪ್ಪ ಆಗಿದ್ದು, ಯಾಕೆಂದ್ರೆ ಕ್ಲಾಸ್ ಆಗಿರ್ತಿರ್ಲಿಲ್ಲ, ಮನೇಲಿ ತಿಂದು ತಿಂದು ಆತರ ಫುಲ್ ಚೆನ್ನಾಗಿ ತಿಂದು ದಪ್ಪ ಆಗಿದ್ದು ನಾನು. ಮತ್ತೆ ಅದು ತಿಂದಾದ್ಮೇಲೆ ಯಾವ್ದು ಬಟ್ಟೆ ಹಾಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ನನ್ಗೆ. ಅಂದ್ರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಬೈಕಲ್ಲಿ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ. ತುಂಬಾನೇ ನಮ್ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಎಷ್ಟು ದಪ್ಪ ಆಗಿದೆ ಅಂತ. ನಮಸ್ಕಾರ ಸರ್. ನಮಸ್ತೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ಥ್ಯಾಂಕ್ ಯು. ಸೊ 55 kg ಎಷ್ಟು ದಿನದಲ್ಲಿ ಸಣ್ಣ ಆದ್ರಿ? ಒಂದು 8 ತಿಂಗಳಲ್ಲಿ ಸಣ್ಣ ಆಗಿದೆ. 8 ತಿಂಗಳಲ್ಲಿ ಸಣ್ಣ ಆದ್ರಿ, ವೆರಿ ನೈಸ್. ಏನೇನ್ ಮಾಡಿದ್ರಿ ನೀವು? ನಾನೇ ಕ್ಯೂರಿಯಸ್ ಆಗಿದ್ದೀನಿ ಅಂತ ಹೇಳಿದ್ರೆ. ಎಕ್ಸರ್ಸೈಸ್ ಅಂತ ಏನು ಮಾಡ್ಲಿಲ್ಲ, ಇನ್ನು ಜಿಮ್ಮಿಗೆ ಹೋಗ್ಲಿಲ್ಲ, ಅದೇ ಟೈಮ್ ಇರ್ಲಿಲ್ಲ ಅಲ್ಲ. ಅದಕ್ಕೋಸ್ಕರ ನಾನು ಜೀನಿ ಸ್ಲಿಮ್ ಮಾತ್ರ ತಗೊಂಡೆ. ಅದು ತಗೊಂಡು ಸ್ವಲ್ಪ ಡಯಟ್ ಒಂದ್ ಸ್ವಲ್ಪ ಮಾಡಿದೆ, ಅದು ಬಿಟ್ರೆ ನೀನು ನಾನು ತಗೊಂಡಿಲ್ಲ. ಡಯಟ್ ಅಂದ್ರೆ ಏನೇನ್ ಮಾಡಿದ್ರಿ ಡಯಟ್ ಅಲ್ಲಿ? ಅಂತಂದ್ರೆ ಮಾರ್ನಿಂಗ್ ಎದ್ದು ಗ್ರೀನ್ ಟೀ, ಮತ್ತೆ ಅದಾದ್ಮೇಲೆ ಜೀನಿ ಸ್ಲಿಮ್ ತಗೊಂಡು ಕ್ಲಾಸ್ಗೆ ಹೋಗ್ತಿದ್ದೆ. ಅಲ್ಲಿಂದ ಬಂದು ಮತ್ತೆ ಮಧ್ಯಾಹ್ನ ಸಲಾಡ್ ಆ ತರ ತಿಂದು, ನೈಟು ಜೀನಿ ಸ್ಲಿಮ್ ಇಲ್ಲ ಅಂತ ಹೇಳಿದ್ರೆ ರಾಗಿ ಮಾಲ್ಟ್ ಅದ್ ಕುಡ್ದು ನಾನು ಡಯಟ್ ಮುಗಿಸ್ತಾ ಇದ್ದೆ. ಓಕೆ, ಸೊ ನಿಮ್ಗೆ ಹಸ್ವಾಗ್ತಿರ್ಲಿಲ್ವಾ? ಇಲ್ಲ, ತುಂಬಾ ಎನರ್ಜಿ ಬರ್ತಿತ್ತು, ಮತ್ತೆ ಸ್ಕಿನ್ ಎಲ್ಲ ಒಂದ್ ಸ್ವಲ್ಪ ಶೈನ್ ಆಗಿದೆ ಅದ್ ಕುಡ್ದು, ಮತ್ತೆ ತುಂಬಾ ಎನರ್ಜಿ ಇದೆ. ಅದು ನಾವು ಫಸ್ಟ್ ಇದನ್ನ ತಗೋತಿದ್ವಿ ಜೀನಿ ಸ್ಲಿಮ್, ನಮ್ಮ ಅಜ್ಜ ಅವ್ರಿಗೆಲ್ಲ ಕೊಡ್ತಿದ್ವಿ. ಮತ್ತೆ ಅದಾದ್ಮೇಲೆ ನಮ್ಮಮ್ಮ ಹೇಳಿದ್ದು ಇದನ್ನ ತಗೊಳ್ಳಿ ಅಂತ ಹೇಳಿದ್ದು, ಅದಾದ್ಮೇಲೆ ತಗೊಂಡ್ವಿ. ಮತ್ತೆ ರಿಸಲ್ಟ್ ಚೆನ್ನಾಗ್ ಗೊತ್ತಾಯ್ತಲ್ಲ, ಮತ್ತೆ ಇದನ್ನೇ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗಲೂ ತಗೋತೀರಾ? ಇವಾಗ್ಲೂ ತಗೋತಿದ್ದೀನಿ. ಓಕೆ, ಸೊ ನೀವು ಡಯಟ್ ಇದ್ ಮಾಡ್ತಿದ್ರಿ, ಸಲಾಡ್ ಅಷ್ಟೇ ತಿಂತಿದ್ರಿ ಅಂತ ಹೇಳಿದಾಗ ಸುಮಾರು ಜನ ಕೇಳ್ತಾ ಇರ್ತಾರೆ, ಜೀನಿ ಸ್ಲಿಮ್ ತಗೊಂಡೆ ನಂಗೆ ಸ್ವಲ್ಪ ಸುಸ್ತು ಅನಿಸ್ತಾ ಇದೆ, ಹೊಟ್ಟೆ ಹಸಿವು ಅನಿಸ್ತಾ ಇದೆ ಅಂತ ಹೇಳಿ. ಅದು ನಿಮ್ ಕಂಪ್ಲೀಟ್ ಆಗಿ ಎನರ್ಜಿ ಹೇಗಿತ್ತು ಹಾಗೆ ಹೇಳಿದ್ರಿ? ಇವಾಗ್ಲೂ ಆತರನೇ ಎನರ್ಜಿ ಇದೆ, ಏನ್ ಆತರ ಫೀಲ್ ಆಗ್ತಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಾನು ಜೀನಿ ಸ್ಲಿಮ್ ಸ್ಟಾಪ್ ಮಾಡ್ತಿದ್ದೆ, ಇಲ್ಲಿ ತಗೋತಿರ್ಲಿಲ್ಲ. ಹಂಗಾಗಿ ಎಲ್ಲಾರ್ಗು ಡೌಟ್ ಇದೆ, ಇಷ್ಟು ತಗೊಂಡು ಇಷ್ಟು ಬೇಗ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ. ನನ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ, ಅದಕ್ಕೋಸ್ಕರ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೆ. ಹೆಲ್ತ್ ಇಶ್ಯೂಸ್ ಏನಾದ್ರು ಇತ್ತಾ? ಯಾವ್ದು ಇಲ್ಲ, ಜಸ್ಟ್ ವೆಯ್ಟ್ ಅಷ್ಟೇ ದಪ್ಪ ಇದ್ರಿ. ತುಂಬಾ ಹೊಟ್ಟೆ ಎಲ್ಲ ತುಂಬಾ ನೋಡ್ದೆ ನಿಮ್ದು ಹಳೆ ಫೋಟೋ ನೋಡ್ದೆ. ಸೊ ಹಳೆ ಫೋಟೋನು ಒಂಥರ ಡಿಫ್ರೆಂಟ್ ಆಗಿ ಇದ್ರಿ. ಈಗ ಜೀನಿ ಸ್ಲಿಮ್ ಇವಾಗ್ಲೂ ತಗೋತಾ ಇದ್ದೀರಾ? ಎಷ್ಟೊಂದು ಕ್ವಶನ್ಸ್ ಇದೆ ನಿಮ್ಗೆ, ಆಕ್ಚುಲಿ ನಾನೇ ಕನ್ಫ್ಯೂಸ್ ಆಗ್ತಾ ಇದೀನಿ ಇವ್ರು ಬಿಫೋರ್ ಆಫ್ಟರ್ ನೋಡಿ. ಸೊ ಜೀನಿ ಸ್ಲಿಮ್ ತಗೋತಿದ್ರಿ, ಇವಾಗ ತಗೋತಾ ಇದ್ದೀರಾ ನಿಲ್ಸಿದೀರಾ? ಇಲ್ಲ, ಕಂಟಿನ್ಯೂ ಇಟ್ಟಿದ್ದೀರಾ, ವಿತ್ ಡಯಟ್ ಇಟ್ಟಿದ್ದೀರಾ? ವಿತ್ ಡಯಟ್. ಓಕೆ, ನಾನ್ ಹೇಳಿದ್ರೆ ಯಾವಾಗ್ಲೂ ಅದು ಇದು ಅಂತ ಕ್ವಶನ್ಸ್ ಕಮೆಂಟ್ ಹಾಕ್ತಾ ಇದ್ರಿ. ನೋಡ್ರಿ, ಮೆಡಿಕಲ್ ಸ್ಟೂಡೆಂಟ್ ಯೂಸ್ ಮಾಡಿ 55 kg ಸಣ್ಣಾಗಿ, 10 ಅಲ್ಲ 20 ಅಲ್ಲ 30 ಅಲ್ಲ 55 kg ಸಣ್ಣ ಆಗಿ ಅವರೇ ಬೇಸಿಕ್ ಆಹಾರ ಪದ್ಧತಿ ಜೀನಿ ಸ್ಲಿಮ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಇನ್ ಮುಂದೆ ಜೀನಿ ಸ್ಲಿಮ್ ತಗೋಬೇಕು ಅಂದ್ರೆ ಹೆದರ್ಕೊಳಕ್ ಹೋಗ್ಬೇಡಿ, ಆರಾಮಾಗಿ ತಗೊಳ್ಳಿ. ಫ್ರೆಂಡ್ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಬಟ್ಟೆ, ಅದು ಆಗ್ತಿರ್ಲಿಲ್ಲ, ಅದು ಚೆನ್ನಾಗಿತ್ತು, ಅದು ಆಗ್ತಿರ್ಲಿಲ್ಲ. ಅವಾಗ ನಾನು ಯೋಚನೆ ಮಾಡಿದ್ದು ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗ್ಬೇಕು ಅಂದ್ರೆ ಫಸ್ಟ್ ನನ್ಗೆ ಗೊತ್ತಿರ್ಲಿಲ್ಲ, ಅವಾಗ ನಾನು ನರ್ಸಿಂಗ್ ಮಾಡಿರ್ಲಿಲ್ಲ, ನಾನು ಯಾವ ತರ ಸಣ್ಣ ಆಗ್ಬೇಕಂತ ನಂಗೆ ಗೊತ್ತಿರ್ಲಿಲ್ಲ. ಮತ್ತೆ ನಮ್ದು ಅವಾಗಿಂದನೇ ಸ್ಟಾರ್ಟ್ ಆಯ್ತು, ಬಿಸಿನೀರೆಲ್ಲ ಕುಡಿದೆ. ಆ ತರ ಕುಡಿದ್ರೆ ತುಂಬಾ ಎನರ್ಜಿ ಏನ್ ಇರ್ತಿರ್ಲಿಲ್ಲ, ಫುಲ್ ಸುಸ್ತಾಗ್ತಿತ್ತು. ಫ್ರೂಟ್ಸ್ ಎಲ್ಲ ತಿಂದ್ರು ಸುಸ್ತಾಗ್ತಿತ್ತು. ಆಮೇಲೆ ನಮ್ಮ ಅಜ್ಜ ಅವ್ರಿಗೆಲ್ಲ ಕೊಡ್ತಿದ್ವಿ ಜೀನಿದು, ಅದು ಶುಗರ್ ಲೆವೆಲ್ ಕಡಿಮೆ ಮಾಡ್ಲಿಕ್ಕೆ. ಅದಾದ್ಮೇಲೆ ಗೊತ್ತಾಯ್ತು. ಆಮೇಲೆ ನಮ್ಮಮ್ಮ ಹೇಳಿದ್ರು ಈ ತರ ಜೀನಿ ಸ್ಲಿಮ್ ಅಂತ ಬರುತ್ತಲ್ಲ, ಆಗ ತಕೊಂಡ್ ನೋಡು ಅಂತ. ಆಮೇಲೆ 2 ಮಂತ್ಸ್ ತಕೊಂಡ್ ನೋಡಿದೆ, ಒಳ್ಳೆ ರಿಸಲ್ಟ್ ಗೊತ್ತಾಯ್ತಲ್ಲ, ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿ ಮತ್ತೆ ಡಯಟ್ ಮಾಡಿ ಹಂಗಾಗಿ ಮಾಡಿದ್ವಿ. ಸೊ ದಪ್ಪ ಇರುವಾಗ ತುಂಬಾ ಪ್ರಾಬ್ಲಮ್ಸ್ ಇತ್ತು, ಎನರ್ಜಿ ಲೆವೆಲ್ ಇರ್ಲಿಲ್ಲ, ಸುಸ್ತಾಗೋದು. ಸೊ ಈಗ ಅದು ಯಾವ್ದು ಇಲ್ಲ, ಇವಾಗ ಯಾವ್ದು ಇಲ್ಲ, ಆರಾಮ್ಸೆ ಓಡಾಡ್ಕೊಂಡು ಈಗ ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಿಲ್ಲ ಅವರಿಗೆ, ನೀನ್ ಏನೋ ಮಾಡ್ತಿದ್ಯಾ, ಏನೋ ಕೆಮಿಕಲ್ಸ್ ಎಲ್ಲ ತಗೋತಿದ್ದೆ, ಇಂಜೆಕ್ಷನ್ ತಗೊಂಡಿದ್ಯಾ ಅಂತ ಎಲ್ಲ ಹೇಳಿದ್ರು. ಆಮೇಲೆ ನಮ್ಮಮ್ಮ ಎಲ್ಲ ಹೇಳಿದ್ರು ಜೀನಿ ಸ್ಲಿಮ್ ತಗೋತಿದ್ದಾನೆ, ಹಂಗಾಗಿ ಸಣ್ಣ ಆಗಿದ್ದಾನೆ ಅಂತ ಹೇಳಿದ್ದಾರೆ. ಇವಾಗ ಹುಡುಗಿ ಫಾಲೋವರ್ಸ್ ಜಾಸ್ತಿ ಆಗಿರ್ಬೇಕಲ್ಲ? ಅಂದ್ರೆ ಆತರ ಏನಿಲ್ಲ, ಒಂಥರ ಚೆನ್ನಾಗಿ ಖುಷಿ ಆಗಿದೆ ಅಂತ ಅರ್ಥ. ಅಂದ್ರೆ ಖುಷಿ ಆಗ್ತದೆ, ಅಂದ್ರೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗ್ಬೇಕಾದ್ರೆ, ಎಲ್ಲಾದ್ರೂ ಹೊರಗಡೆ ಪಾರ್ಟಿಗೆಲ್ಲ ಹೋಗ್ಬೇಕಾದ್ರೆ
ಒಳ್ಳೆ ಖುಷಿ ಆಗ್ತದೆ ಹೋಗ್ಲಿಕ್ಕೆ. ಓಕೆ, ಸೊ ಈಗ ನೀವ್ ಇಷ್ಟು ಸಣ್ಣ ಆದ್ಮೇಲೆ ನಿಮ್ಮನ್ನ ನೋಡಿ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ನಾನು ತಗೋತೀನಿ, ನಾನು ಸಣ್ಣ ಆಗ್ತೀನಿ ಅಂತ ಎಕ್ಸಾಂಪಲ್ಸ್ ಇದೆಯಾ? ತಗೋತೀನಿ ಅಂತ ಹೇಳಿದ್ದಾರೆ, ತಗೋತೀನಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳ್ದೆ ಅದ್ರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ, ಪ್ರಾಬ್ಲಮ್ಸ್ ಏನಾದ್ರು ಬಂದ್ರೆ ನೀನ್ ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡಿದ್ರೆ ನಾನು ನಿನಗೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನೀವೇ ಕಟ್ಟಿದೀರಾ? ಎಲ್ರಿಗೂ ಕಸ್ಟಮರ್ಸ್ ನಂಬರ್ ಕೊಟ್ಬಿಡಿ, ಅವರೇ ದುಡ್ಡು ಕೊಡ್ಕೋತಾರಂತೆ. ಅದಕ್ಕೆ ಯಾಕೆಂತ ಹೇಳಿದ್ರೆ ರಿಸಲ್ಟ್ ಬಂದಿದೆಲ್ಲ, ಸುಮ್ನೆ ನಾವು ಹೇಳಕ್ ಆಗಲ್ಲ ಅವರಿಗೆ. ರಿಸಲ್ಟ್ ಬಂದಿದೆಲ್ಲ ಅದಕ್ಕೋಸ್ಕರ ನಾನು ಅವನಿಗೆ ಪ್ರಾಮಿಸ್ ಮಾಡಿದ್ದೆ ತಗೋತೀನಿ ಅಂತ ಹೇಳಿದ್ದಾನೆ. ಓಕೆ, ಸೊ ಇವಾಗ ಜಿಮ್ ಏನಾದ್ರು ಹೋಗ್ತಾ ಇದ್ದೀರಾ? ಇಲ್ಲ, ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಸಣ್ಣ ಆಗುವಾಗ ಏನಾದ್ರು ಜಿಮ್ಮಿಗೆ ಹೋಗಿದ್ರೆ? ಇಲ್ಲ ಸುಳ್ಳು ಹೇಳ್ಬೇಡಿ. ಇಲ್ಲ ಜಿಮ್ಮಿಗೆ ಏನು ಹೋಗ್ಲಿಲ್ಲ. ನಾನ್ ಜಿಮ್ಮಿಗೆ ಹೋಗ್ಬೇಕಂದ್ರೆ ನಂಗೆ ಟೈಮ್ ಇರ್ಲಿಲ್ಲ. ನಾನು ಜಿಮ್ಮಿಗೆ ಏನು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಕ್ಲಾಸ್ ಎಲ್ಲ ಇರ್ತಿತ್ತು, ಜಿಮ್ಮಿಗೆ ಹೋಗ್ಲಿಲ್ಲ. ಇದು ಮತ್ತೆ ಡಯಟ್ ಮಾತ್ರ ಅಷ್ಟೇ ಮಾಡಿದ್ದು. ಓಕೆ, ಈಗ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡೆ. ಎಸ್, ಸೊ ಸುಮಾರು ಜನ ಹೆಣ್ಮಕ್ಳಿಗೆ ಇದೆ. ನಿನ್ನೆ ಕೂಡ ಒಬ್ರು ಲೇಡಿ ಕೇಳ್ತಾ ಇದ್ರು, ಜಿಮ್ಗೆ ಹೋಗೋಕೆ ಎಕ್ಸರ್ಸೈಸ್ ಮಾಡಕ್ಕೆ ನಮ್ಮಿಂದ ಆಗೋದಿಲ್ಲ ಮೇಡಮ್, ಮನೆ ಕೆಲಸನೇ ಜಾಸ್ತಿ ಇರುತ್ತೆ, ಡಯಟ್ ಅಷ್ಟೇ ಮಾಡ್ಕೊಂಡು ನಾನು ಸಣ್ಣ ಆಗೋದಾದ್ರೆ ಹೇಳಿ ಅಂತ. ಸೊ ಪರ್ಫೆಕ್ಟ್ ಎಕ್ಸಾಂಪಲ್, ಅವರು ಗಂಡಸರಾಗಿ ಇನ್ ಜನರಲ್ ಗಂಡಸರು ಅಂದ್ರೆ ಜಿಮ್ಗೆ ಹೋಗೋದು ಅವ್ರಿಗೊಂದು ಅಭ್ಯಾಸ. ಸೊ ಅವ್ರು ಏನು ಮಾಡದೆ ಎಕ್ಸರ್ಸೈಸ್ ಜಿಮ್ಮು ಏನು ಮಾಡದೆ ಬರೀ ಜೀನಿ ಸ್ಲಿಮ್ ತಗೊಂಡು ಡಯಟ್ ಮಾಡಿನೇ 55 kg 8 ತಿಂಗಳಲ್ಲಿ ಸಣ್ಣ ಆಗಿದ್ದಾರೆ. ಈಗ ನಾವು ಜಿಮ್ಮಿಗೆ ಹೋದ್ರೆ ಒಂದು 20% ಜಿಮ್ ಅಲ್ಲಿ ಆಗ್ತದೆ, ಇನ್ನ 80% ನಾವು ತಿನ್ನೋದ್ರಲ್ಲೇ ಇರುತ್ತಲ್ಲ. ಫಸ್ಟ್ ನಾವು ತಿನ್ನೋದ್ರಲ್ಲಿ ಕಂಟ್ರೋಲ್ ಮಾಡಿ ಆಮೇಲೆ ಜಿಮ್ಮಿಗೆ ಹೋದ್ರೆ ಅದು 100%. ಎಕ್ಸಾಕ್ಟ್ಲಿ, ಸೊ ಅದನ್ನೇ ಪಾಯಿಂಟ್. ಮೇನ್ ಆಗಿ ಡಯಟ್ ತುಂಬಾ ಇಂಪಾರ್ಟೆಂಟ್, ಹಾಗೆ ನಮ್ ದೇಹಕ್ಕೆ ನ್ಯೂಟ್ರಿಷನ್ಸ್ ಇವೆರಡು ಸೇರಿದ್ರೆ ವೆಯ್ಟ್ ಲಾಸ್ ಆಗೋದು. ಸೊ ಜೀನಿ ಸ್ಲಿಮ್ ಇಂದ ನಿಮ್ಗೆ ಬೇಕಾಗಿರುವಂತಹ ಬೇಸಿಕ್ ನ್ಯೂಟ್ರಿಷನ್ ದೇಹಕ್ಕೆ ಹೋಗುತ್ತೆ, ಸ್ವಲ್ಪ ಡಯಟ್ ಮಾಡೋದ್ರಿಂದ ಫ್ಯಾಟ್ ಲಾಸ್ ಆಗಕ್ ಶುರು ಆಗುತ್ತೆ. ಸೊ ಹೆಲ್ದಿ ವೇನಲ್ಲಿ ಆರಾಮಾಗಿ ಕಣ್ ಮುಚ್ಕೊಂಡು ನೀವು ಕೂಡ ಸಣ್ಣ ಆಗ್ಬೋದು.